ಯಲ್ಲಾಪುರ ಪಟ್ಟಣದಲ್ಲಿ ರಾತ್ರಿ ನಿಲ್ಲಿಸಿದ್ದ ಬೈಕ್ಗಳಲ್ಲಿ ಪೆಟ್ರೋಲ್ ಕಳ್ಳತನ ಮಾಡಲಾಗುತ್ತಿದೆ ಎಂದು ಈ ಹಿಂದೆ ನೂತನ ವಾಹಿನಿಯಲ್ಲಿ ಸಮಗ್ರ ವರದಿ ಪ್ರಸಾರವಾಗಿತ್ತು. ಈ ವರದಿ ಪಟ್ಟಣದಲ್ಲಿ ಸಂಚಲನವನ್ನೂ ಮೂಡಿಸಿತ್ತು. ಬೈಕ್ ಮಾಲೀಕರು ತಮ್ಮ ಮನೆಯ ಬಾಗಿಲಲ್ಲಿ ನಿಲ್ಲಿಸಿಟ್ಟ ಬೈಕ್ಗಳ ಮೇಲೆ ಬೆಳಕು ಬೀಳುವಂತೆ ನೋಡಿಕೊಳ್ಳುತ್ತಿದ್ದುದಲ್ಲದೆ ರಾತ್ರಿ ಆಗಾಗ ಎದ್ದು ಬೈಕ್ಗಳನ್ನ ನೋಡಿ ಪೆಟ್ರೋಲ್ ಕಳ್ಳತನವಾಗದಂತೆ ಕಾವಲು ಕಾಯ್ತಿದ್ರು. ಹೀಗೆ ಕೆಲವು ದಿನಗಳ ಕಾಲ ಈ ಪೆಟ್ರೋಲ್ ಕಳ್ಳತನ ನಿಂತಿತ್ತು. ಬೈಕ್ ಮಾಲೀಕರು ಇನ್ನೇನು ಈ ಸಮಸ್ಯೆ ಮುಗೀತು ಎಂದು ನಿಟ್ಟುಸಿರು ಬಿದ್ದು ಚಳಿಗಾಲದಲ್ಲಿ ನೆಮ್ಮದಿಯ ನಿದ್ದೆ ಮಾಡಲು ಪ್ರಾರಂಭಿಸುವಷ್ಟರಲ್ಲಿ ಮತ್ತೆ ಈ ಪೆಟ್ರೋಲ್ ಕಳ್ಳತನದಿಂದ ಬೈಕ್ ಮಾಲೀಕರಿಗೆ ನಿದ್ದೆ ಇಲ್ಲದಂತಾಗಿದೆ. ಕಳೆದೆರಡು ದಿನದ ಹಿಂದೆ ರಾತ್ರಿ ಮಸೀದಿ ರಸ್ತೆಯಲ್ಲಿ ನಿಲ್ಲಿಸಿಟ್ಟ ಬೈಕ್ ಒಂದರಿಂದ ಕೆಲ ಯುವಕರು ಪೆಟ್ರೋಲ್ ಕಳ್ಳತನಕ್ಕೆ ಪ್ರಯತ್ನಿಸಿದ್ದು, ಯಾರನ್ನೋ ಕಂಡು ಓಡಿ ಹೋದ ಕಳ್ಳರು ಕಾರ್ಬೊರೇಟರ್ಗೆ ಜೋಡಣೆಯಾಗಿದ್ದ ಪೆಟ್ರೋಲ್ ಪೂರೈಕೆ ಪೈಪ್ ಕಿತ್ತು ಹಾಕಿದ್ದನ್ನ ಮತ್ತೆ ಜೋಡಿಸದೆ ಹಾಗೆ ಬಿಟ್ಟು ಹೋಗಿದ್ದರಿಂದ ರಸ್ತೆಯ ಮೇಲೆಲ್ಲ ಪೆಟ್ರೋಲ್ ಸೋರಿಕೆಯಾಗಿ ಆ ಪ್ರದೇಶದಲ್ಲಿ ರಾತ್ರಿ ಭಯದ ವಾತಾವರಣ ಸೃಷ್ಟಿ ಮಾಡಿತ್ತು. ಮನೆ ಬಾಗಿಲಲ್ಲಿ ನಿಲ್ಲಿಸಿಟ್ಟ ಬೈಕ್ಗಳಲ್ಲಿ ಪೆಟ್ರೋಲ್ ಕದಿಯುವಷ್ಟು ಸಾಹಸ ಯಾರು ಮಾಡ್ತಾರೆ? ಇದು ಪಟ್ಟಣದ ನಿವಾಸಿಗಳ ಯಕ್ಷ ಪ್ರಶ್ನೆಯಾಗಿದೆ. ಈಗಾಗಲೇ ಕೆಲ ಮನೆಗಳಿಗೆ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು, ಪೆಟ್ರೋಲ್ ಕಳ್ಳರಿಗೆ ಅಂತಹ ಮನೆಗಳ ಕಾಂಪೌಂಡ್ ದಾಟಿ ಬರೋದು ಬಹು ಕಷ್ಟ. ಒಂದು ವೇಳೆ ಕಾಂಪೌಂಡ್ ಒಳಗೆ ಪ್ರವೇಶಿಸಿದರೂ ಮನೆಯ ಬಾಗಿಲಲ್ಲಿರುವ ಹುಲಿಯಂತಹ ನಾಯಿಯನ್ನ ಎದುರಿಸುವುದು ಅಸಾಧ್ಯ. ಇಂತಹ ಶ್ರೀಮಂತರ ಮನೆಗಳಲ್ಲಿ ಪೆಟ್ರೋಲ್ ಕಳ್ಳತನಕ್ಕೆ ಕೈ ಹಾಕುವ ಸಾಹಸವನ್ನ ಈ ಕಳ್ಳರು ಮಾಡುವುದಿಲ್ಲ. ಎತ್ತರದ ಕಾಂಪೌಂಡ್ ಇಲ್ಲದ ಮನೆಗಳು, ಅದರಲ್ಲೂ ಬಾಡಿಗೆಗೆ ಇದ್ದ ಸರ್ಕಾರಿ ನೌಕರರು, ಇನ್ನಿತರ ಸಾಮಾನ್ಯ ಜನರ ಬೈಕುಗಳೇ ಕಳ್ಳರ ಟಾರ್ಗೆಟ್. ಅಲ್ಲದೆ ಕೆಲವು ಕಂಪನಿಯ ಬೈಕ್ಗಳಲ್ಲಿ ಪೆಟ್ರೋಲ್ ಟ್ಯಾಂಕ್ನಿಂದ ಬಂದ ಪೆಟ್ರೋಲ್ ಪೈಪ್ಗಳನ್ನು ಸುಲಭವಾಗಿ ಕಿತ್ತು ಜೋಡಿಸಬಹುದಾಗಿದ್ದು, ಇಂತಹ ವಾಹನಗಳೇ ಕಾಮಧೇನುವಿನಂತೆ ಕಳ್ಳರಿಗೆ ಪೆಟ್ರೋಲ್ ಒದಗಿಸುತ್ತಿವೆ. ಪಟ್ಟಣದ ವಿನಾಯಕ ಕಾಲೋನಿಯಲ್ಲಿ ಮಂಗಳವಾರ ರಾತ್ರಿ ಪೆಟ್ರೋಲ್ ಕಳ್ಳತನವಾಗಿದೆ ಎಂದು ಆರೋಪಿಸಲಾಗಿದ್ದು, ಮಹೇಶ್ ಶೇಟ್ ಎಂಬುವವರ ಬೈಕ್ನಿಂದ ಪೆಟ್ರೋಲ್ ಕಳ್ಳತನ ಮಾಡುವಾಗ ಹೊರಬಂದ ಮನೆಯ ಮಾಲೀಕ ಹಾಗೂ ಮಹೇಶ್ ಶೇಟ್ ಅವರನ್ನು ಕಂಡ ಕಳ್ಳರು ಓಡಿ ಹೋಗಿದ್ದಾರೆ ಎನ್ನಲಾಗುತ್ತಿದೆ. ರಾತ್ರಿ ನಿಲ್ಲಿಸಿದಾಗ ಬೈಕ್ ರಾತ್ರಿ 10:30 11 ಗಂಟೆ ಆಗಿತ್ತು. ಅಷ್ಟೊತ್ತಿಗೆ ಒಂದಿಬ್ಬರು ಬೈಕ್ ಸೌಂಡ್ ಬಂತು. ಬಂದಾಗ ಹೊರಗೆ ಬಂದು ನೋಡಲಿ ಮಟ್ಟವ ಒಂದಿಬ್ಬರು ಇದ್ರು, ಪೆಟ್ರೋಲ್ ತೆಗಿತಾ ಇದ್ರು. ನಾವು ಹೊರಗಡೆ ಬಂದು ಪಟ್ಟಣ ಯಾರ್ಯಾರು ಕೇಳಲಿ ಮಟ್ಟ ಅವರು ಸಡನ್ ಓಡೋಗ್ಬಿಟ್ರು. ಯಾರಂತ ಗುರುತ ಸಿಗಲಿಲ್ಲ. ಅದು ಈಗ ಯಲ್ಲಾಪುರದಲ್ಲಿ ಎಲ್ಲ ಕಡೆನೂ ಪೆಟ್ರೋಲ್ ಕೊಡೋದು ಜಾಸ್ತಿ ಆಗಿಬಿಟ್ಟಿದೆ. ಪ್ರತಿ ಮನೆಯ ಮುಂದಿನ ಬೈಕ್ಗಳನ್ನ ಕಾಯುವುದು ಪೊಲೀಸರಿಂದ ಅಸಾಧ್ಯ. ಬೈಕ್ ಮಾಲೀಕರು ಈ ಬಗ್ಗೆ ಜಾಗೃತರಾಗಬೇಕಿದ್ದು, ತಲೆಯ ರಕ್ಷಣೆಗೆ ಈಗಾಗಲೇ ಹೆಲ್ಮೆಟ್ ಬಳಸುವಂತೆ ಪೆಟ್ರೋಲ್ ರಕ್ಷಣೆಗೆ ಪರ್ಯಾಯ ಮಾರ್ಗವನ್ನ ಹುಡುಕಿಕೊಳ್ಳಬೇಕಿದೆ. ನೂತನ ಟಿವಿಗಾಗಿ ಜಗದೀಶ್ ನಾಯಕ್, ಯಲ್ಲಾಪುರ.